अस्मद्भिस्तु लीलया प्रोक्तं शिलालिखितमक्षरम् असद्भिः शपथेनोक्तम् असद्भिः शपथेनोक्तं जले लिखितमक्षरम्. ಮಿತ್ರ ಬಾಂಧವರೇ, ನಮ್ಮ ಮುಂದೆ ಹಲವು ಮಾತುಗಳನ್ನು ಆಡ್ತಾರೆ, ಬೇಕಾದ ಭರವಸೆಗಳನ್ನು ಕೊಡ್ತಾರೆ. ಆದರೆ ಒಂದು ಮಾತು ಗಮನಿಸಿ, ಒಳ್ಳೆಯವರು ಹಾಸ್ಯಕ್ಕಾಗಿಯೂ ಭರವಸೆಯನ್ನು ಮಾತನ್ನು ಆಡಿದರೆ ಕಲ್ಲಿನಲ್ಲಿ ಬರೆದ ಲಿಪಿಯಂತೆ ಅಳಿಸಿ ಹೋಗೋದಿಲ್ಲ. ಅವರ ಹಾಸ್ಯ ಪ್ರಸಂಗದಲ್ಲೇ ಮಾತನಾಡಿ ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಅವರಿಗಿದೆ. ನಾನು ಹಾಸ್ಯಕ್ಕೆ ಹೇಳಿದ್ದು ಅಂತ ಹಾರಿಸಿ ಬಿಡುವ ಸ್ವಭಾವ ಅವರಲ್ಲಿಲ್ಲ. ಆದರೆ ಕೆಟ್ಟವರು, ಸಮಾಜವನ್ನು ವಂಚನೆ ಮಾಡುವ ಬುದ್ಧಿ ಉಳ್ಳವರು ಶಪಥ ಮಾಡಿ ಹೇಳ್ತಾರೆ, ನಾನು ಹೀಗೆ ಮಾಡದೆ ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ, ಜೀವನದಿಂದ ನಿವೃತ್ತಿಯಾಗ್ತೇನೆ. ಇಂಥ ಶಪಥಪೂರ್ವಕ ಭರವಸೆಯನ್ನು ಮಾತನ್ನು ಆಡಿದ್ರೂ ಕೂಡ ಅದು ಆ ಕಾಲದಲ್ಲಿ ಮಾಸಿ ಹೋಗುವ ನೀರಿನ ಮೇಲೆ ಬರೆದ ವಾಕ್ಯ, ನೀರಿನ ಮೇಲೆ ಬರೆದ ಲಿಪಿ. ಆದ್ದರಿಂದ ಕೆಟ್ಟವರು ಎಷ್ಟೇ ದೊಡ್ಡ ಭರವಸೆಯನ್ನು ಶಪಥಪೂರ್ವಕವಾಗಿ ಮಾಡಿದ್ರೂ ಅದು ನಡೀತದೆ ಅನ್ನೋ ನಿರೀಕ್ಷೆ ಬೇಡ. ಒಳ್ಳೆಯವರು ಹಾಸ್ಯ ಪ್ರಸಂಗದಲ್ಲಿ ಲಘುವಾಗಿ ಹೇಳಿದ ಮಾತನ್ನು ಕೂಡ ಅದಕ್ಕೆ ಬದ್ಧರಾಗಿ ಅದನ್ನು ನಡೆಸಿಯೇ ತೀರುತ್ತಾರೆ. ಸಜ್ಜನರೇ, ಕಂಡವರ ಮಾತಿನ ಮೇಲೆ ಭರವಸೆ ಇಟ್ಟು ನಿರಾಶರಾಗಬೇಡಿ. ವ್ಯಕ್ತಿಯ ಹಿನ್ನೆಲೆಯನ್ನು ನೋಡಿ ಅವನು ಕೊಟ್ಟ ಭರವಸೆಯನ್ನೋ ಅವನ ಮಾತನ್ನೋ ನಂಬಿ ಬಾಳಿ. ಇದು ಈ ಸುಭಾಷಿತದ ಕಿವಿ ಮಾತು.